ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದ್ಬಿಟ್ಟು ತಡರಾತ್ರಿ ನಿಮ್ಮ ಪರ್ಸನ್ ಅವರ ಒಂದು ಪ್ರಸ್ತುತ ಭಾವನೆ, ಕರೆಂಟ್ ಎನರ್ಜೀಸ್ ಏನಿತ್ತು ನಿಮ್ಮ ಮೇಲೆ ಅನ್ನೋದು ಈ ಒಂದು ಟಾಪಿಕ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆ ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಎಸ್, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡ್ತೀರಾ. ಡೈರೆಕ್ಟಾಗಿ ಕಾಲ್ ಮಾಡಬೇಡಿ. ಆದಷ್ಟು ಡೈಲಿ ಹೇಳ್ತೀನಲ್ವ ನಾನು, ನೀವು ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಿ ಅಂತ. ನಿಮಗೆ ಏನು ಕನ್ಸಲ್ಟೇಷನ್ಸ್ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕಿರುತ್ತೆ ಅಲ್ವಾ. ಸೊ ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಗೆ ಡೀಟೇಲ್ಸ್ ನಿಮಗೆ ವಾಟ್ಸಪ್ಪಲ್ಲೇ ಸಿಗುತ್ತೆ. ಓಕೆ, ನೀವು ಡೈರೆಕ್ಟಾಗಿ ಕಾಲ್ ಮಾಡೋದಕ್ಕಿಂತ ಆದಷ್ಟು ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಿ. ಎಸ್, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಾಸಿಟಿವ್ ಆಗಿ ಕಮೆಂಟ್ಸ್ಗಳನ್ನು ಮಾಡ್ತಾ ಹಾಗೆ ಸಪೋರ್ಟ್ ಮಾಡ್ತಿರೋಂಥ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಫೇಸ್ ನೆನ್ಪು ಮಾಡ್ಕೊಳ್ಳಿ, ಅವರ ಫೋಟೋನ ನೋಡಿ. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಎಸ್, ತಡರಾತ್ರಿ ಅವರ ಒಂದು ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿತ್ತು. ಓಕೆ, ಓಕೆ, ಇಲ್ಲಿ ನಿಮ್ಮ ಪರ್ಸನ್ ತುಂಬಾ ಅಲೋನ್ ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮನ್ನು ಕಳ್ಕೊಂಡು ಅವರ ಲೈಫಲ್ಲಿ ಒಂದು ದೊಡ್ಡ ಬಿಗ್ ಮಿಸ್ಟೇಕ್ ಮಾಡಿದ್ದೀನಿ ಆ್ಯಂಡ್ ನಿಮ್ಮನ್ನು ಕಳ್ಕೊಬಾರ್ದಾಗಿತ್ತು, ಲೂಸ್ ಮಾಡ್ಕೊಳ್ಬಾರ್ದಾಗಿತ್ತು ಅನ್ನೋದು ಅವರ ಒಂದು ಥಾಟ್ಸ್ ಇಲ್ಲಿ ಬರ್ತಾ ಇರೋವಂಥದ್ದು. ಓಕೆ, ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ಕಡೆ ಅವರಿಂದ ನಿಮಗೆ ಹರ್ಟ್ ಆಗಿರ್ಬೋದು ಅಥವಾ ಚೀಟ್ ಆಗಿರ್ಬೋದು, ಮೋಸ ಮಾಡಿರ್ಬೋದು ಅವ್ರು ನಿಮಗೆ. ಎಲ್ಲೊಂದು ಕಡೆ ಅವರು ನಿಮ್ಮ ಬಗ್ಗೆ ಅವರು ರಿಗ್ರೆಟ್ ಫೀಲ್ ಮಾಡ್ತಿದ್ದಾರೆ, ಈ ಥರ ಮಾಡಬಾರ್ದಾಗಿತ್ತು ಅನ್ನೋದು ಅವರಿಗೆ ರಿಯಲೈಸ್ ಆಗ್ತಾ ಇದೆ. ಎಸ್, ನಿಮ್ಮ ಫೋಟೋನ ನೋಡ್ತಾ ಅವ್ರು ಎಲ್ಲೋ ಒಂದು ಕಡೆ ಕಣ್ಣೀರು ಹಾಕ್ತಾ ಇರೋವಂಥದ್ದು, ಮಿಸ್ ಮಾಡ್ಕೊಳ್ತಾ ಇರೋವಂಥದ್ದು, ನಿಮ್ಮ ಪ್ರೆಸೆನ್ಸ್ನ ಅವರಿಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ನೀವು ತೋರಿಸ್ತಿದ್ದಂಥ ಪ್ರೀತಿ, ನೀವು ತೋರಿಸ್ತಿದ್ದಂಥ ಕೇರಿಂಗ್, ಅದೆಲ್ಲದನ್ನು ಅವ್ರು ಇಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅದೆಲ್ಲದನ್ನು ಅವರು ನೆನ್ಪು ಮಾಡ್ಕೊಳ್ತಿದ್ದಾರೆ ಕೂಡ. ಎಸ್, ಇಲ್ಲಿ ಅವರ ಒಂದು ಮೊಬೈಲ್ ಒಂದ್ಸಲ ರಿಂಗ್ ಆದರೆ ಅಥವಾ ಮೆಸೇಜ್ ಎಲ್ಲಾದರೂ ಸೌಂಡ್ ಆಗಿದ ತಕ್ಷಣ ನಿಮ್ಮದೇ ಕಾಲ್ ಬಂತೇನೋ ಅಥವಾ ನಿಮ್ಮದೇ ಮೆಸೇಜ್ ಬಂದಿರಬೇಕೇನೋ ಅನ್ನೋದು ಅವ್ರಿಗೆ ಇಲ್ಲಿ ಆ ಥರ ಅವರು ಫೀಲ್ ಮಾಡ್ತಾ ಇದ್ದಾರೆ. ಓಕೆ, ಎಸ್, ತಡರಾತ್ರಿ ಅವರ ಒಂದು ಥಾಟ್ಸ್, ಐ ಮಿಸ್ ಯು ಅನ್ನುವಂಥದ್ದು. ಓಕೆ, ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಪರ್ಸನ್ ತುಂಬಾ ಎಮೋಷ್ನಲ್ ವ್ಯಕ್ತಿ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ನಿಮ್ಮನ್ನು ಏನು ಹಚ್ಕೊಂಡಿರೋ ಅಂಥದ್ದು, ತುಂಬಾ ಅವ್ರು ಹಚ್ಕೊಂಡಿದ್ದಾರೆ. ಬಟ್ ಏನೋ ಸಮ್ ರೀಸನ್ ಭಯ ಪಡ್ಕೊಂಡು ಅವ್ರು ನಿಮ್ಮನ್ನು ದೂರ ಮಾಡ್ಕೊಂಡಿರೋವಂಥದ್ದು. ಓಕೆ, ಸೊ ಎಸ್, ಇಲ್ಲಿ ಅವ್ರಿಗೆ ಒಂದು ಕಡೆ ಅನ್ನಿಸ್ತಾ ಇದೆ, ನಾವು ಸ್ವಲ್ಪ ಧೈರ್ಯ ಮಾಡಿದರೆ ಈ ವ್ಯಕ್ತಿನ ಅಥವಾ ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಬೋದಾಗಿತ್ತೇನೋ, ಆ ಥರ ಅವ್ರದ್ದು ಥಾಟ್ಸ್ ಇಲ್ಲಿ ಬರ್ತಾ ಇದೆ. ಓಕೆ, ನಿಮ್ಮ ಜೊತೆ ನಡೆದಂಥ ರೊಮ್ಯಾಂಟಿಕ್ ಮಾತುಕತೆಗಳಾಗಿರ್ಬೋದು ಅಥವಾ ಒಂದು ಫ್ಲರ್ಟ್ ಮಾಡಿದಂಥ ಕ್ಷಣಗಳನ್ನು ಅವರಿಲ್ಲಿ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಎಸ್, ನಿಮ್ಮ ಫೋಟೋನ ನೋಡ್ತಾ ಅವರು ನಿಮ್ಮನ್ನು ಫೀಲ್ ಮಾಡ್ತಿರೋವಂಥದ್ದು, ಇಮ್ಯಾಜ್ ಮಾಡ್ಕೊಳ್ತಿರೋವಂಥದ್ದು. ಇನ್ ಫ್ಯೂಚರ್ ಬಗ್ಗೆ ನೀವು ತುಂಬಾ ಮಾತುಕತೆ ಮಾಡಿದ್ದೀರಾ. ಓಕೆ, ಅದೆಲ್ಲದನ್ನು ಅವ್ರು ನಿಮ್ಮ ಫೋಟೋ ನೋಡ್ತಾ ಅವ್ರು ಅದನ್ನು ರಿಯಲೈಸ್ ಮಾಡ್ಕೊಳ್ತಿದ್ದಾರೆ. ಆ ಥರ ಎಲ್ಲ ನಾವು ಕನಸು ಕಾಣ್ತಾ ಇದ್ವಿ ಅಲ್ವಾ, ಸಡನ್ನಾಗಿ ಈ ಥರ ಆಗಿಬಿಡ್ತು ಅನ್ನೋದ್ರ ಬಗ್ಗೆ ಅವರಿಲ್ಲಿ ಎಲ್ಲೋ ಒಂದು ಕಡೆ ಗಿಲ್ಟಿ ಫೀಲ್, ಒಂಥರ ರಿಗ್ರೆಟ್ ಫೀಲ್, ತುಂಬ ಇಲ್ಲಿ ರಿಗ್ರೆಟ್ ಅನ್ನೋವಂಥದ್ದು ಚಾನಲೈಸ್ ಆಗ್ತಿದೆ. ಓಕೆ, ಅವ್ರು ರಿಯಲೈಸ್ ಆಗ್ತಾ ಇದೆ ಇವಾಗ ನಿಮ್ಮ ವ್ಯಾಲ್ಯೂ ಆಗಿರ್ಬೋದು, ನಿಮ್ಮ ಪ್ರೀತಿ ವ್ಯಾಲ್ಯೂ ಆಗಿರ್ಬೋದು ಅಥವಾ ನಿಮ್ಮ ಒಂದು ಕೇರಿಂಗ್ ವ್ಯಾಲ್ಯೂ ಆಗಿರ್ಬೋದು, ಸಮಥಿಂಗ್. ಓಕೆ, ಅವರಿಗೆ ತುಂಬಾ ರಿಯಲೈಸ್ ಅನ್ನೋವಂಥದ್ದು ಈಗ ಆಗ್ತಾ ಇದೆ.
ಎಸ್, ನೀವು ಇಷ್ಟು ದಿನ ನೀವು ಅವ್ರನ್ನ ತುಂಬ ಚೇಸ್ ಮಾಡ್ತಾ ಇದ್ರಿ ಅಥವಾ ತುಂಬ ಬೇಡ್ಕೊಳ್ತಾ ಇದ್ರಿ ರಿಲೇಷನ್ನ ಸರಿ ಮಾಡ್ಕೊಳ್ಳೋಣ ಅಥವಾ ಹೀಗೆ ಈ ಪ್ರೀತಿನ ಮತ್ತೆ ಮುಂದುವರ್ಸೋಣ, ಈ ಥರ ನೀವು ಅವ್ರನ್ನ ತುಂಬ ಕೇಳ್ಕೊಳ್ತಾ ಇದ್ರಿ ಅಂತ ಕಾಣಿಸ್ತಿದೆ. ಅದನ್ನು ಅವ್ರು ತುಂಬ ಅಡ್ವಾಂಟೇಜ್ ಆಗಿ ತೊಗೊಂಡಿದ್ದಾರೆ. ಓಕೆ, ಸೊ ನೀವು ಯಾವಾಗ ಆ ಒಂದು ಕೇಳ್ಕೊಳ್ಳೋಂಥ ಪರಿಸ್ಥಿತಿ ಏನು, ನೀವು ಅವ್ರ ಹತ್ರ ಹೋಗ್ಬಿಟ್ಟು ರಿಲೇಷನ್ಶಿಪ್ ಸರಿ ಮಾಡ್ಕೊಳ್ಳೋಣ ನೀನು ಬೇಕು ಅಂತ ಯಾವಾಗ ನೀವು ಅವ್ರನ್ನ ಹೇಳೋದನ್ನು ಸ್ಟಾಪ್ ಮಾಡಿದ್ದೀರಾ, ಈಗ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ಓಕೆ, ಸರಿಯಾಗಿ ರಾತ್ರಿ ನಿದ್ದೆ ಕೂಡ ಮಾಡ್ತಾ ಇಲ್ಲ, ಊಟ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ. ಅವರು ಪೂರ್ತಿ ಅವರ ಗುಂಗು ಅಂತ ಹೇಳ್ತಾರಲ್ವಾ, ನಿಮ್ಮ ಗುಂಗಲ್ಲೇ ಇದ್ದಾರೆ ಅಂತೇಳಿ ಕಾಣಿಸ್ತಾ ಇದೆ. ಎಸ್, ಪಿ ಲೆಟರ್, ಜೆ ಲೆಟರ್, ಎನ್ ಲೆಟರ್, ಹೆಚ್ ಲೆಟರ್, ಕೆ ಲೆಟರ್, ಜಿ ಲೆಟರ್, ಎಸ್ ಲೆಟರ್, ಡಿ ಲೆಟರ್, ಎ ಲೆಟರ್. ಓಕೆ, ಎಕ್ಸ್ ಲೆಟರ್ ಇಲ್ಲಿ ಬರ್ತಾ ಇದೆ. ನಿಮ್ಮ ಎಕ್ಸ್ ಪರ್ಸನ್ ಬಗ್ಗೆನೂ ನೀವು ಇಲ್ಲಿ ಯೋಚನೆ ಮಾಡ್ತಾ ಈ ಒಂದು ರೀಡಿಂಗ್ನ ನೋಡ್ತಿರ್ಬೋದು. ತುಂಬ ದಿನ ನಿನ್ನಿಂದ ಸಪ್ರೇಷನಲ್ಲಿ ಇರಲಿಕ್ಕೆ ಆಗಲ್ಲ ಅನ್ನೋದು ಅವ್ರ ಥಾಟ್ಸ್ ಬರ್ತಾ ಇದೆ ಇಲ್ಲಿ. ಎಲ್ಲೋ ಒಂದು ಕಡೆ ಮತ್ತೆ ರಿಯೂನಿಯನ್ ಆಗತ್ತೆ. ಓಕೆನಾ, ಸಮಥಿಂಗ್ ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಹ್ಯಾಪಿ ಬಿಗ್ ಚೇಂಜಸ್ ಕಾಣಿಸ್ತಾ ಇದೆ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ. ಯಾಕಂದರೆ ಇಬ್ರಿಗೂ ಕೂಡ ಈ ಒಂದು ರಿಯಲೈಸೇಷನ್ ಇಲ್ಲಿ ಆಗ್ತಾ ಇದೆ. ಓಕೆ, ಈ ರಿಲೇಷನ್ಶಿಪ್ಪಲ್ಲಿ ಒಬ್ರನ್ನೊಬ್ರು ಬಿಟ್ಟಿರ್ಲಿಕ್ಕೆ ಆಗಲ್ಲ ಅನ್ನೋದು ರಿಯಲೈಸೇಷನ್ ಇವಾಗ ನಿಮಗೆ ಆಗ್ತಿರೋ ಕಾರಣ ಡೆಫಿನೆಟ್ಲಿ ಎಲ್ಲೋ ಒಂದು ಕಡೆ ಈ ಒಂದು ರಿಲೇಷನ್ಶಿಪ್ ಬಿಗ್ ಚೇಂಜಸ್ನ ನೋಡ್ತೀರಾ. ಅಥವಾ ಇಲ್ಲಿ ಕೆಲವೊಬ್ಬರಿಗೆ ಎನರ್ಜಿ ಪ್ರಕಾರ 10 days, 10 month ಅಥವಾ 10 hours ಇಲ್ಲಿ ಕಾಣಿಸ್ತಾ ಇದೆ. 10 ಅನ್ನುವಂಥದ್ದು ತುಂಬ ಇಲ್ಲಿ ಏನು ಆ್ಯಪ್ಟ್ ಆಗ್ತಾ ಇರೋವಂಥದ್ದು. ದೆನ್ ಎಸ್ 8 ಅನ್ನೋಂಥ ನಂಬರ್ ಇಲ್ಲಿ ತುಂಬಾ ಆ್ಯಪ್ಟ್ ಆಗ್ತಾ ಇದೆ. 8 minutes, 8 hours, 8 days, 8 month. ಓಕೆ, ಬ್ರೇಕಪ್ ಆಗಿರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ ಮತ್ತೆ ನ್ಯೂ ಸ್ಟಾರ್ಟ್, ಒಂದು ರೀಸ್ಟಾರ್ಟನ್ನು ನೀವು ಮಾಡ್ಬೋದು. ನಿಮ್ಮ ಡೇಟ್ ಆಫ್ ಬರ್ತ್ ಇರ್ಬೋದು, ಮ್ಯಾರೇಜ್ ಡೇಟ್ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ ಸ್ಟಾರ್ಟ್ ಆಗಿರೋಂಥ ಮಂತ್ ಡೇಟ್ ಆಗಿರ್ಬೋದು. 11, 3, 12, 5, 16, 21st, 28, 31st, 8. ಎಸ್, 8 ನಂಬರ್ ತುಂಬಾ ಇಲ್ಲಿ ಆ್ಯಪ್ಟ್ ಆಗ್ತಾ ಇದೆ. ಓಕೆ, 10, ಇಲ್ಲಿ ಕೆಲವೊಬ್ರು ಫಿಸಿಕಲ್ ಆಗು ಮುಂದುವರೆದಿದ್ದೀರಾ ನಿಮ್ಮ ಪರ್ಸನ್ ಜೊತೆಗೆ ಅಂತೇಳಿ ಕಾಣಿಸ್ತಾ ಇದೆ. ಬಟ್ ಅವ್ರು ಅದನ್ನು ನೆನ್ಪು ಮಾಡ್ಕೊಳ್ತಾ ಇರುವಂಥದ್ದು. ಓಕೆ, ಇಲ್ಲಿ ಕೆಲವೊಬ್ರು ಪರ್ಸನ್ ಏನಂತ ಹೇಳಿದ್ರೆ ನಿಮ್ಮನ್ನ ವ್ಯಕ್ತಿತ್ವಕ್ಕಿಂತ ನಿಮ್ಮ ಫಿಸಿಕಲ್ ಆಗಿ ಅವರು ತುಂಬಾನೇ ಅಟ್ರಾಕ್ಟ್ ಆಗಿದ್ರು ಅಂತ ಹೇಳಿ ಕಾಣಿಸ್ತಾ ಇದೆ. ಎಸ್, ಓಕೆ, ಎಸ್, ನೀವು ಏಂಜಲ್ ನಂಬರ್ 222 ನಂಬರ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಥವಾ ನಿಮ್ಮ ಪರ್ಸನ್ಗೆ ಕಾಣಿಸ್ತಾ ಇರ್ಬೋದು ಈ ಒಂದು ನಂಬರ್. ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ಮತ್ತೆ ರೈಟ್ ಟೈಮಲ್ಲಿ ಡೆಫಿನೆಟ್ಲಿ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ನ್ಯೂ ಬಿಗಿನಿಂಗ್, ನ್ಯೂ ರೀಸ್ಟಾರ್ಟ್, ನ್ಯೂ ಲವ್. ಓಕೆ, ಎಸ್, ಇಲ್ಲಿ ನೀವು ಟ್ರಸ್ಟ್ ಮಾಡಬೇಕಾಗಿದೆ, ಬಿಲೀವ್ ಮಾಡಬೇಕಾಗಿದೆ. ಗಾಡ್ ಇರ್ಬೋದು, ನಿಮ್ಮ ಮೇಲೆ, ನಿಮ್ಮ ಪ್ರೀತಿಗೆ, ನಿಮ್ಮ ಪ್ರೀತಿ ಮೇಲೆ ನಿಮಗೆ ನಂಬಿಕೆ ಇಡಬೇಕಾಗಿದೆ. ನಿಮ್ಮ ಪರ್ಸನ್ ಮೇಲೆ ನಂಬಿಕೆ ಇಡಬೇಕಾಗಿದೆ. ಇಲ್ಲಿ ಕೆಲವೊಬ್ರು ಎಲ್ಲೋ ಒಂದು ಕಡೆ ನಂಬಿಕೆನ ಕಳ್ಕೊಳ್ತಾ ಇದ್ದೀರಾ. ಈ ಪರ್ಸನ್ ದೂರ ಆದರೂ, ಸಪ್ರೇಷನ್ ಆದರೂ ಅಂದ ಕೂಡ ನಿಮಗೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಫೀಲ್ ಆಗ್ತಿರೋವಂಥದ್ದು, ನೆಗೆಟಿವ್ ನಿಮ್ಮ ಪರ್ಸನ್ ಬಗ್ಗೆ ಥಿಂಕ್ ಮಾಡ್ತಿರೋವಂಥದ್ದು. ಓಕೆ, ಸೊ ಬಿ ಪಾಸಿಟಿವ್, ಟ್ರಸ್ಟ್ ಮಾಡಿ, ಆಲ್ ಈಸ್ ವೆಲ್. ಓಕೆ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಎಲ್ಲದೂ ಕೂಡ ಸರಿಯಾಗತ್ತೆ. ಡಿವೈನ್ ಟೈಮಿಂಗ್ ಮೇಲೆ ಬಿಲೀವ್ ಮಾಡಿ, ಆ ಒಂದು ಡಿವೈನ್ ಟೈಮಿಂಗ್ ಮೇಲೆ ಟ್ರಸ್ಟ್ ಇಟ್ಕೊಳ್ಳಿ. ಓಕೆ.
ಎಸ್, ಇದಕ್ಕೆ ಏಂಜಲ್ ಗೈಡೆನ್ಸ್ ಏನಿದೆ ಚೆಕ್ ಮಾಡೋಣ. ಅಪಾರ್ಚುನಿಟಿ, ask your angel. ಪರ್ಫೆಕ್ಟ್ ಟೈಮಿಂಗ್. ಎಸ್, ನೋಡಿದ್ರೆ ಪರ್ಫೆಕ್ಟ್ ಟೈಮಿಂಗ್ ಬರ್ತಾ ಇದೆ. ಎಸ್, ಪರ್ಫೆಕ್ಟ್ ಟೈಮಿಂಗಲ್ಲಿ ಡೆಫಿನೆಟ್ಲಿ ಇನ್ ದ ನಿಯರ್ ಫ್ಯೂಚರ್. ವಾವ್, ನೈಸ್. ಅಬಂಡೆನ್ಸ್, ವಾವ್. ರಿಕವರಿ. ಎಸ್, ಇಲ್ಲಿ ಹೆಲ್ತ್ ಇಶ್ಯೂಸ್ ಕೂಡ ಇಲ್ಲಿ ಕೆಲವೊಬ್ರಿಗೆ ಕಾಣಿಸ್ತಾ ಇದೆ. ಹೆಲ್ತನ್ನ ನೀವು ಹಾಳು ಮಾಡ್ಕೊಳ್ತಿದ್ದೀರಾ. ಇಲ್ಲಿ ಕೆಲವೊಬ್ರು ಏನಂತ ಹೇಳಿದ್ರೆ ಏನು ಬ್ರೇಕಪ್ ಆಗಿದೆ ಅಥವಾ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅದನ್ನೇ ಯೋಚನೆ ಮಾಡ್ತಾ ಮಾಡ್ತಾ ನಿಮ್ಮ ಹೆಲ್ತ್ ಬಗ್ಗೆ ನೀವು ಇಲ್ಲಿ ಗಮನ ಕೊಡ್ತಾ ಇಲ್ಲ. ಡೋಂಟ್ ವರಿ, ಓಕೆನಾ. ಇಲ್ಲಿ ನಿಮ್ಮ ಪರ್ಸನ್ ಡೆಫಿನೆಟ್ಲಿ ಪರ್ಫೆಕ್ಟ್ ಟೈಮಿಂಗಲ್ಲಿ ಇನ್ ದ ನಿಯರ್ ಫ್ಯೂಚರ್ ಬಂದೇ ಬರ್ತಾರೆ, ಓಕೆನಾ. ಬಿಲೀವ್ ಮಾಡಿ. ನಿಮ್ಮ ಪ್ರೀತಿ ಮೇಲೆ ನೀವು ನಂಬಿಕೆ ಇಡಿ. ನಿಮ್ಮ ಪ್ರೀತಿ ಮೇಲೆ ನೀವೇ ನಂಬಿಕೆ ಇಟ್ಟಿಲ್ಲ ಅಂದರೆ ಬೇರೆ ಯಾರು ನಂಬ್ತಾರೆ ಅಲ್ವಾ? ನಿಮ್ಮ ಪರ್ಸನನ್ನು ನೀವು ನಂಬಲಿಲ್ಲ ಅಂತ ಹೇಳಿದ್ರೆ ಬೇರೆ ಯಾರು ನಂಬ್ತಾರೆ? ನಂಬಿಕೆ ತುಂಬಾ ಮುಖ್ಯ. ಇಲ್ಲಿ ಪ್ರೀತಿ ಮಾಡೋದು ತುಂಬ ಸುಲಭ. ಒಬ್ರನ್ನ ಅಟ್ರಾಕ್ಟ್ ಮಾಡೋದಿರ್ಬೋದು, ಒಬ್ರ ಪ್ರೀತಿನ ನೀವು ಗಳಿಸೋದಿರ್ಬೋದು, ತುಂಬ ಸುಲಭ ಇರ್ಬೋದು. ಬಟ್ ಅದನ್ನು ಉಳಿಸ್ಕೊಳ್ಲಿಕ್ಕಿರ್ಬೋದು ಅಥವಾ ಪ್ರೀತಿನ ನಂಬಿಕೆ ಇಟ್ಕೊಳೋದಿರ್ಬೋದು, ಅದು ತುಂಬಾ ಕಷ್ಟ. ಓಕೆ, ಆ ನಂಬಿಕೆನ ಯಾವತ್ತೂ ಕಳ್ಕೊಳ್ಬಾರ್ದು. ಆ ವ್ಯಕ್ತಿ ನಿಮಗೆ ಇಷ್ಟ ಆಗಿದ್ದಾರೆ, ಆ ವ್ಯಕ್ತಿ ನಿಮಗೆ ನಿಮ್ಮ ಲೈಫ್ ಲಾಂಗ್ ಇರ್ತಾರೆ ಅಂತ ನೀವು ಬಿಲೀವ್ ಮಾಡಿದರೆ ಡೆಫಿನೆಟ್ಲಿ ಅದು ಆಗೇ ಆಗುತ್ತೆ. ಓಕೆ, ಫಸ್ಟ್ ನಿಮ್ಮ ಪ್ರೀತಿ ಮೇಲೆ, ನಿಮ್ಮ ಪರ್ಸನ್ ಮೇಲೆ ನಂಬಿಕೆ ಇಡಿ. ಪರ್ಫೆಕ್ಟ್ ಟೈಮಿಂಗಲ್ಲಿ ನಿಯರ್ ಫ್ಯೂಚರ್ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೋಡ್ತೀರಾ. ಹ್ಯಾಪಿ ಬಿಗ್ ಚೇಂಜಸ್ನ ನೋಡ್ತೀರಾ. ಅಬಂಡೆನ್ಸ್ ಅನ್ನೋದು ಬರ್ತಾ ಇದೆ ಇಲ್ಲಿ. ಓಕೆ, ಡೆಫಿನೆಟ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ನೀವು ನಂಬಿಕೆನ ಕಳ್ಕೊಳ್ತಾ ಇದ್ರೆ ನಂಬಿಕೆನ ಇಟ್ಕೊಳ್ಳಿ. ಅಪಾರ್ಚುನಿಟಿ ಡೆಫಿನೆಟ್ಲಿ ಬರುತ್ತೆ. ಆಸ್ಕ್ ಯುವರ್ ಏಂಜಲ್, ನಿಮ್ಮ ಗಾಡ್, ನೀವು ನಂಬಿರೋಂಥ ಗಾಡ್ನ ಪ್ರೇ ಮಾಡಿ, ಓಕೆನಾ. ಕಷ್ಟ ಕಾಲದಲ್ಲಿ ಆಗೋದು ಒಂದೇನೆ, ಪ್ರಾರ್ಥನೆ ಮಾತ್ರ. ಪ್ರಾರ್ಥನೆ ಫಲಿಸದೆ ಅಂತೂ ಇರಲ್ಲ, ಅದು ನೆನ್ಪಿಟ್ಕೊಳ್ಳಿ. ನೀವೆಷ್ಟು ಪ್ರಾರ್ಥನೆ ಮಾಡ್ಕೊಳ್ತೀರಾ, ಇವಾಗ ಆಗದೆ ಇರ್ಬೋದು, ಬಟ್ ಕರೆಕ್ಟ್ ಟೈಮಿಗೆ, ಪರ್ಫೆಕ್ಟ್ ಟೈಮಿಂಗಿಗೆ ನಿಮ್ಮ ಪ್ರಾರ್ಥನೆ ಫಲಿಸುತ್ತೆ. ಅದಕ್ಕೊಂದು ರಿಸಲ್ಟ್ ಸಿಕ್ಕೇ ಸಿಗತ್ತೆ. ಪ್ರಾರ್ಥನೆ ಮಾಡೋದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಯಾವ ಥರ ಪ್ರಾರ್ಥನೆ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೇಗೆ ಪ್ರಾರ್ಥನೆ ಮಾಡ್ತೀರಾ, ಯಾವ ಥರ ಪ್ರಾರ್ಥನೆ ಮಾಡ್ತೀರಾ, ಆ ಪ್ರಾರ್ಥನೆ ಮಾಡಿದ್ರ ಮೇಲೆ ನೀವು ಎಷ್ಟು ನಂಬಿಕೆ ಇಟ್ಟಿದ್ದೀರಾ, ಅದು ಇಂಪಾರ್ಟೆಂಟ್. ಪ್ರಾರ್ಥನೆ ಮಾಡದೆ ಡೌಟ್ ಪಡ್ತೀನಿ ಅಂತ ಹೇಳಿದ್ರೆ ಅದು ಹೇಗೆ ನಿಮಗೆ ವರ್ಕ್ ಆಗುತ್ತೆ ಅಲ್ವಾ? ಈಗ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮ್ಮ ಹತ್ರ ಯಾರೊಬ್ರು ಬರ್ತಾರೆ ಏನೋ ಒಂದು ಕೆಲಸ ಕೇಳ್ಕೊಂಡು, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರುತ್ತೆ ಆ ಕೆಲಸನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ವಾ? ಅವ್ರು ಬಂದವ್ರು ಏನು ಮಾಡ್ತಾರೆ, ನೀನು ಮಾಡ್ತೀಯೋ ಇಲ್ವೋ ಈ ಕೆಲಸನ, ನೀನು ಹೇಗೆ ಮಾಡ್ತೀಯೋ ಏನೋ ಆ ಥರ ನಿಮ್ಮ ಹತ್ರ ಅವರು ಕ್ವಶನ್ ಮಾಡ್ತಿದ್ರೆ ಅಥವಾ ನಿಮ್ಮನ್ನು ಡೌಟ್ ಮಾಡ್ತಿದ್ರೆ ನಿಮ್ಮ ಕೈಲಿ ಆಗತ್ತೆ, ಅದು ಗೊತ್ತಿದೆ, ನಿಮಗೂ ಗೊತ್ತಿದೆ ಆ ಕೆಲಸ ನಿಮ್ಮ ಕೈಲಿ ಮಾಡ್ಲಿಕ್ಕೆ ಆಗತ್ತೆ ಅಂತ. ನೀವೇನು ಮಾಡ್ತೀರಾ? ನೀನು ನನ್ನ ಮೇಲೆ ನಂಬಿಕೆ ಇಡ್ತಾ ಇಲ್ಲ, ನೀನು ಟ್ರಸ್ಟ್ ತೋರಿಸ್ತಾ ಇಲ್ಲ, ನೀನು ಮಾಡ್ತೀಯೋ ಇಲ್ವೋ ಅಂತ ಡೌಟಲ್ಲಿ ನೋಡ್ತಿದ್ದೀಯ. ಹಾಗಾಗಿ ನಾನು ಮಾಡಲ್ಲ, ನಿನ್ಗೆ ಯಾರು ಇಷ್ಟ ಆಗುತ್ತೋ, ನೀನು ಯಾರ ಹತ್ರ ನಿನ್ನ ಕೆಲಸ ಮಾಡಿಸ್ಕೊಬೇಕು ಅನ್ಸುತ್ತೋ ಹೋಗಿ ಮಾಡಿಸ್ಕೊ ಅಂತ ಹೇಳ್ತೀರಾ ಅಲ್ವಾ? ಸೊ ಗಾಡ್ ಕೂಡ ಅದೇ ಥರನೇ, ದೇವ್ರು ಕೂಡ ಅದೇ ಥರನೇ. ದೇವ್ರ ಹತ್ರ ನೀವು ಪ್ರಾರ್ಥನೆ ಮಾಡ್ತೀರಾ, ದೇವ್ರ ಹತ್ರ ನೀವು ಕೇಳ್ತೀರಾ, ಕೇಳಿ ಎಲ್ಲ ಆದಮೇಲೆ ಆಗುತ್ತೋ ಇಲ್ವೋ ಕೆಲಸ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇದ್ರೆ ದೇವ್ರಿಗೂ ಅದೇ ಥರನೇ. ಓ ಇವಳು ಎಲ್ಲೋ ಇವನು ಅಥವಾ ಇವಳು ಈ ಥರ ನೀವು ಡೌಟ್ ಪಡ್ತಾ ಇದ್ದಾಳೆ, ಕೇಳ್ತಾ ಇದ್ದಾಳೆ, ಡೌಟ್ ಪಡ್ತಿದ್ದಾಳೆ, ಆಗಲಿ, ಯಾವಾಗ ಬೇಕೋ ಆವಾಗಲೇ ಆಗಲಿ ಅಲ್ವಾ? ಸೊ ಇವತ್ತಾಗುವಂಥ ಕೆಲಸ ಇನ್ನೊಂದು ತಿಂಗಳಾಗ್ಬಿಟ್ಟು ಆಗುತ್ತೆ. ಯಾಕೆ ಆಗುತ್ತೆ? ನೀವು ಡೌಟ್ ಪಡ್ತಾ ಇರ್ತೀರಾ. ಇನ್ನೊಂದು ಏನಂತ ಹೇಳಿದೆ, ಪ್ರಾರ್ಥನೆ ಮಾಡ್ತೀರಾ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ, ಯಾವಾಗಾಗತ್ತೆ. ಲೆಟ್ಗೋ ಮಾಡಿ, ಪ್ರಾರ್ಥನೆ ಮಾಡಿ ಲೆಟ್ಗೋ ಮಾಡಿ. ಈಗ ಆರ್ಡ್ರ್ ಮಾಡ್ತೀರಾ, ಏನಾದರೂ ಆನ್ಲೈನಲ್ಲಿ ಫುಡ್ ಆರ್ಡ್ರ್ ಮಾಡ್ತೀರಾ, ಆರ್ಡ್ರ್ ಮಾಡಿಬಿಟ್ಟು ಕುತ್ಕೊಂಡು ಕಾಯ್ತಾ ಇರ್ತೀರಾ, ಅಯ್ಯೋ ಯಾವಾಗ ಬಂತು, ಎಲ್ಲಿಂದ ಬಂತು, ಹೇಗೆ ಬಂತು, ಹೇಗೆ ಯಾವಾಗ ಬರುತ್ತೆ ನೀವು ನೋಡ್ತಾನೆ ಇದ್ರೆ ಅದು ಇನ್ನೂ ಲೇಟಾಗಿ ತೋರಿಸ್ತಾ ಇರುತ್ತೆ. ನೀವು ಆರ್ಡ್ರ್ ಮಾಡ್ತೀರಾ, ಮೊಬೈಲ್ ಇಡ್ತೀರಾ, ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತೀರಾ. ಆವಾಗ ತಕ್ಷಣ ಅವ್ರದ್ದೇ ಕಾಲ್ ಬರುತ್ತೆ, ಮೇಡಮ್ ಎಲ್ಲಿದ್ದೀರಾ ಅಥವಾ ಸರ್ ಎಲ್ಲಿದ್ದೀರಾ, ನಾನು ಬಂದೆ, ನಿಮ್ಮ ಫುಡ್ ಆರ್ಡ್ರ್ ಮಾಡಿದ್ರಲ್ವಾ, ಎಲ್ಲಿದೆ ಅಂತ ಹೇಳಿ ಬರುತ್ತೆ ಅಲ್ವಾ? ಸೊ ಅದೇ ಥರ ನೀವು ಏನಾದರೂ ಒಂದು ಕೇಳ್ಕೊತೀರಾ ಅಥವಾ ನೀವೇನಾದರೂ ಒಂದು ಪ್ರಾರ್ಥನೆ ಮಾಡ್ತೀರಾ ಅಂದರೆ ಅದ್ರ ಹಿಂದೆನೇ ಬಿದ್ಕೊಂಡಿದ್ರೆ ಡೆಫಿನೆಟ್ಲಿ ಅದು ಲೇಟಾಗಿ ಆಗುತ್ತೆ. ಯೋಚನೆ ಮಾಡಿಬಿಡಿ, ಲೆಟ್ಗೋ ಮಾಡಿ. ಪ್ರಾರ್ಥನೆ ಮಾಡ್ತೀರಾ, ಲೆಟ್ಗೋ ಮಾಡಿ. ಆಲ್ ಈಸ್ ವೆಲ್, ಎಲ್ಲದೂ ಒಳ್ಳೆಯದೇ ಆಗುತ್ತೆ ಕರೆಕ್ಟ್ ಟೈಮಿಗೆ. ಓಕೆ, ಥ್ಯಾಂಕ್ ಯು. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.